ಮಾಕ್ ಡ್ರಿಲ್ ಬಗ್ಗೆ ನಾವು ಹೇಳೋದಕ್ಕಿಂತ ಅದ್ರ ಬಗ್ಗೆ ಹೆಚ್ಚು ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರನ್ನೇ ನಾವು ಇವಾಗ ಅದಕ್ಕೋಸ್ಕರ ನಾವು ಸ್ಟುಡಿಯೋಗೆ ಕರೆಸಿದ್ದೀವಿ. ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ. 1971 ಆದ ನಂತರ ಹುಟ್ಟಿದಂಥವ್ರು ಯಾರೂ ಕೂಡ ಇದ್ರ ಬಗ್ಗೆ ಕೇಳಿಲ್ಲ. ಸೊ ನಾಳೆ ಏನು ಮಾಡಬೇಕು, ತುಂಬ ಗೊಂದಲಗಳಿದೆ, ಅದೆಲ್ಲದಕ್ಕೂ ಪರಿಹಾರ ಸಿಗಬೇಕು, ತುಂಬ ಪ್ರಶ್ನೆಗಳಿದೆ, ಪರಿಹಾರ ಸಿಗಬೇಕು. ಸೊ ನಾನು ನಮ್ಮ ಜೊತೆ ಇರ್ತಕ್ಕಂಥ ಅತಿಥಿಗಳನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮಾಜಿ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಸೇನಾಧಿಕಾರಿಗಳಾಗಿರ್ತಕ್ಕಂಥ ಪಿ ವಿ ಹರಿ ಅವರಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರು ಹುಬ್ಬಳ್ಳಿಯಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಲೈವ್ ಇದ್ದಾರೆ ಅಂತ ಅನ್ಕೋತೀನಿ. ಸರ್ ನಮಸ್ತೆ ಮೋಹನ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುದರ್ಶನ್ ಅವರಿಂದ ಚರ್ಚೆಯನ್ನು ಆರಂಭ ಮಾಡಿಬಿಡ್ತೀನಿ. ನಮ್ಮ ಜೀವಿತಾವಧಿಯಲ್ಲಿ ಸರ್ ಈ ಥರದ ಒಂದು ಸನ್ನಿವೇಶ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಆಯಿತಾ. ಸೊ ಈಗ ಆ ಸನ್ನಿವೇಶ ಬಂದಿದೆ. ಯುದ್ಧ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾಕ್ ಡ್ರಿಲ್ಗಂತೂ ರೆಡಿ ಆಗಬೇಕಾಗಿದೆ. ಏನಿದು ಮಾಕ್ ಡ್ರಿಲ್ ಅಂತಂದರೆ? ಈಗ ನೋಡಿ, ನೀವು ಹೇಳ್ತಾ ಇದ್ದೀರಿ ಕೊನೆಯ ಮಾಕ್ ಡ್ರಿಲ್ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿದ್ದು 1971. 1971 ಯುದ್ಧಕ್ಕೂ ಈಗಿನ ಯುದ್ಧದ ಪರಿಸ್ಥಿತಿಗೂ ಎರಡು ಮೇಜರ್ ಡಿಫರೆನ್ಸ್ ಇದೆ. ಒಂದು, ಪಾಕಿಸ್ತಾನದಲ್ಲಿ ಖಂಡಾಂತರ ಕ್ಷಿಪಣಿಗಳಿದ್ದಾವೆ. ಈಗ ಶಾಹೀನ್ 3 ರೇಂಜ್ ಇರೋದು 2750 ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಬಟ್ ಓಕೆ, ಬಟ್ ದಟ್ ಈಸ್ ಎ ಥ್ರೆಟ್. ನಾವು ಡ್ರಿಲ್ ಮಾಡ್ತಿರೋದು ಬೇಸ್ಡ್ ಆನ್ ಥ್ರೆಟ್ ಪರ್ಸೆಪ್ಷನ್. ವಾಟ್ ಈಸ್ ದ ಥ್ರೆಟ್? ಇನ್ನೊಂದು ಮೇಜರ್ ಥ್ರೆಟ್ ಅಂದರೆ NBC ಎನ್ವೈರನ್ಮೆಂಟ್ ಅಂತ, ನ್ಯೂಕ್ಲಿಯರ್. ಅವ್ರು ಹೇಳ್ತಾನೆ ಇದ್ದಾರೆ ಬಾಂಬ್ ಕ್ಯಾ ದಿವಾಳಿ ಕೆ ಲಡ್ಕಾ ಅಂತ ಹೇಳ್ತಿರ್ತಾರೆ. ನ್ಯೂಕ್ಲಿಯರ್, ಬಯೋಲಾಜಿಕಲ್, ವಿಚ್ ಆ್ಯಂಡ್ ಕೆಮಿಕಲ್. ಬಯೋಲಾಜಿಕಲ್ ವಿ ಆಲ್ರೆಡಿ ಆರ್ ಎಕ್ಸ್ಪೀರಿಯನ್ಸ್ ಥ್ರೂ ಚೈನಾ. ಕೊರೋನಾ ವೈರಸ್, ವುಹಾನ್ ವೈರಸ್. ಸೊ ನಾವು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಪಾಕಿಸ್ತಾನದ ಜೊತೆಗೆ ಸಹಾಯ ಮಾಡ್ತೀವಿ ಅಂತೇಳಿ. ಚೈನಾದವರು ಹೇಗೆ ಸಹಾಯ ಮಾಡ್ತಾರೆ? ಇಟ್ ಮಸ್ಟ್ ಬಿ ಒನ್ ಆಫ್ ದಿಸ್ ಬಯೋಲಾಜಿಕಲ್ ವಾರ್ಫೇರ್. ಸೊ ಅವಾಗೂ ಈಗೂ ಇದು ವ್ಯತ್ಯಾಸ. NBC ಎನ್ವೈರನ್ಮೆಂಟ್ ಆವಾಗಿರಲಿಲ್ಲ. ಆವಾಗ ಏನೋ ಆಲೋಚನೆ ಇದರಲ್ಲಿದ್ದರು. ವೈರಸ್, ಕೊರೋನಾ, ವುಹಾನ್ ವೈರಸ್ ಹೆಸರು ಕೇಳಿರಲಿಲ್ಲ. ಇನ್ನೊಂದಿಷ್ಟು ಕೆಮಿಕಲ್ ಅದು ಗೊತ್ತಿತ್ತು, ಬ್ಲಿಸ್ಟರ್ ಏಜೆಂಟ್ಸ್, ಚೋಕಿಂಗ್ ಏಜೆಂಟ್ಸ್, ಸೊ ಅವೆಲ್ಲ ಇರ್ತವೆ. ಸೊ ಅದರಿಂದ ಈಗ ನಾವು ಬರೀ ಬಾರ್ಡರಲ್ಲೇ ಇದು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಬೇಕಾದರೂ ಇಟ್ ಕ್ಯಾನ್ ಹ್ಯಾಪನ್ ಇನ್ ದಿ ಇಂಟೀರಿಯರ್ ಅಲ್ವಾ. ಆಮೇಲೆ ನಮ್ಮ ಒಂದು VA ಮತ್ತು VP ಅಂತ ಕರಿತೀವಿ, ವೈಟಲ್ ಏರಿಯಾಸ್ ಆ್ಯಂಡ್ ವೈಟಲ್ ಪಾಯಿಂಟ್ಸ್. ಸೊ ಆಲ್ ದಿಸ್ ಹೋಲ್ ಬ್ಯಾಂಗ್ಳೂರ್ ಸಿಟಿ ಇಸ್ ಎ ವೈಟಲ್ ಏರಿಯಾ. ರೈಟ್ ಸರ್. ಬರ್ತೀನಿ ಸರ್, ನೀವು ಹೇಳಬೇಕು ಪಿ ವಿ ಹರಿ ಸರ್. ಬಹಳ ಪ್ರಮುಖವಾಗಿ ಇಸ್ರೇಲ್ ಪ್ರಜೆಗಳಿಗೆ ಈ ಮಾಕ್ ಡ್ರಿಲ್ ಇರ್ಬೋದು, ಯುದ್ಧದ ಸನ್ನಿವೇಶ ಇರ್ಬೋದು, ಅವ್ರಿಗೆ ಎದುರಿಸಿ ಗೊತ್ತಿದೆ. ಅವ್ರೇನು ಇವಾಗ ಯುದ್ಧದ ಸೈರನ್ ಮೊಳಗಿದ ತಕ್ಷಣ ವಿಚಲಿತರಾಗಲ್ಲ. ಆರಾಮ್ಸೆ ಅವ್ರದ್ದೇನು ಜವಾಬ್ದಾರಿ, ಹೋಗಬೇಕು ಬಂಕರ್ ಒಳಗಡೆ ಹೋಗ್ತಾರೆ. ಇನ್ನು ಕೆಲವರೆಲ್ಲ ಸೆಲ್ಫ್ ಡಿಫೆನ್ಸ್ನ ಭಾಗವಾಗಿ ಭಾಗವಹಿಸ್ತಾರೆ. ಬಟ್ ನಮ್ಗೆ ಈ ಕಾನ್ಸೆಪ್ಟೇ ಹೊಸದು. ಅಂದರೆ ಈಗಿನ ಜನ್ರೇಷನ್ಗೆ ನಾವು ಯುದ್ಧ ನೋಡಿದವರಲ್ಲ, ಯುದ್ಧದ ಬಗ್ಗೆ ಕೇಳಿದವರು. ಸೊ ನಮ್ಮ ಜವಾಬ್ದಾರಿ ಏನು, ಮತ್ತು ಮೇನ್ ಚಾಲೆಂಜಸ್ ಮಾಕ್ ಡ್ರಿಲ್ನಲ್ಲಿ ಏನಿರುತ್ತೆ ಅಂತ? ಓಕೆ, ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. ಓಕೆ. ಆ್ಯಂಡ್ ಇಸ್ರೇಲ್ ಬೇರೆ ವಿಷಯ. ಇಸ್ರೇಲ್ ಒಂದು ಚಿಕ್ಕ ರಾಷ್ಟ್ರ, ಸುತ್ತ ವೈರಿಗಳು. ಸೊ ಸಿನ್ಸ್ ಇಂಡಿಪೆಂಡೆನ್ಸ್ ಅವರು ಏನು ಯುದ್ಧ ನೋಡ್ತಾ ಇದ್ದಾರೆ. ಅಲ್ಲಿ ಪ್ರತಿ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಇರ್ತಾರೆ. ಈವನ್ ಹೆಣ್ಣು ಮಕ್ಕಳಿಗೂ ಬಂಕರ್ಸ್ಗಳನ್ನ ಅಲಾಟ್ ಮಾಡಿದ್ದಾರೆ. ಕರೆಕ್ಟ್. In case of emergency, they go to the respective bunkers with the rifles. ಸೊ ನಮ್ಮ ರಾಷ್ಟ್ರ ಸ್ವಲ್ಪ ದೊಡ್ಡದಿದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 1971 SSLC ಓದ್ತಾ ಇದ್ದೆ. SSLC ಹುಡುಗರಿಗೆ ಜ್ಞಾಪಕ ಶಕ್ತಿ ನನಗಿದೆ, ನಾನು ಅಷ್ಟೊಂದು ಚಿಕ್ಕವನಾಗಿರಲಿಲ್ಲ. ಆವಾಗ ಫುಲ್ ಕಂಪ್ಲೀಟ್ ರಾತ್ರಿ ಎಲ್ಲ ಯಾವ ಲೈಟ್ಗಳು ಉರಿತಾ ಇರಲಿಲ್ಲ, ವೆಹಿಕಲ್ಸ್ಗಳದ್ದು ಲೈಟ್ಸ್ಗಳು ಉರಿತಾ ಇರಲಿಲ್ಲ, ಲೈಟೆಲ್ಲ ಆಫ್ ಫಾರ್ ಸಮ್ ಟೈಮ್ ಆಗ್ತಾಯಿತ್ತು. ನಾನು ಮೂಡಿಗೆರೆಯವನು, ಚಿಕ್ಕಮಗಳೂರು ಜಿಲ್ಲೆ. ಅದು ದೊಡ್ಡ ಏನು ಸಿಟಿ ಅಲ್ಲ, ಬಟ್ ಅಲ್ಲೂ ನಾನು ನೋಡಿದೆ. ಅದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಇದು ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದರೆ, ಈಗ ಏರ್ಫೋರ್ಸ್ ಆ್ಯಂಡ್ ಅದರ್ ಟೆಕ್ನಾಲಜಿ ತುಂಬ ಹೈ ಲೆವೆಲಲ್ಲಿದೆ. ಪ್ರತಿ ಒಬ್ಬರು ಯಾವ ದೇಶನೇ ಆಗಲಿ, ಈಗ ನಾನು ಶತ್ರುವಾಗಿದ್ದರೆ
ನಾನು ಏನು ಯೋಚನೆ ಮಾಡ್ತೀನಿ, ಏರ್ ಅಟ್ಯಾಕ್ ಮಾಡೋದಾದರೆ ಎಲ್ಲಿಗೆ ಮಾಡ್ತೀನಿ, ಟಾರ್ಗೆಟ್ ಫಿಕ್ಸ್ ಮಾಡಬೇಕು ಅವರು. ಹೋಗಿ ಕಬ್ಬಿನ ಗದ್ದೆಯಲ್ಲಿ ಹಾಕೋದಿಲ್ಲ ಅವನು, ಕರೆಕ್ಟ್. ಇಲ್ಲ ಯಶವಂತಪುರ ಫಿಶ್ ಮಾರ್ಕೆಟಲ್ಲಿ ಹಾಕೋದಿಲ್ಲ, ಇಲ್ಲ ಯಾವುದೋ ಒಂದು ಜನ ಅಲ್ಲಿ ಅವ್ರಿಗೆ ಈಸ್ ನಾಟ್ ಇಂಟ್ರೆಸ್ಟೆಡ್. ವಾಟ್ ಈಸ್ ಇಂಟ್ರೆಸ್ಟೆಡ್ ಈಸ್ ದಟ್ ಎಕನಾಮಿಕಲಿ ನಮ್ಮ ಮಿಲಿಟ್ರಿಗೆ ಏನು ಸಪೋರ್ಟ್ ಸಿಸ್ಟಮ್ ಇದೆ, ಲಾಜಿಸ್ಟಿಕಲ್ ಇದು, ಅದ್ರ ಮೇಲೆ ಟಾರ್ಗೆಟ್ ಮಾಡಿರ್ತಾರೆ. ಓಕೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಯಾವುದು ಎಲ್ಲನೂ ಎಚ್ ಎಲ್ಲಿದೆ, ಬಿ ಎಲ್ಲಿದೆ, ಸರಿ. ನಮ್ಮ ಉತ್ಪಾದನೆಗಳು ಡಿಫೆನ್ಸ್ ಮೆಟೀರಿಯಲ್ ಉತ್ಪನ್ನ ಆಗೋದು, IT ಹಬ್ ಇದೆ. Right. ಸೊ ಇವರು ಇದನ್ನ ಟಾರ್ಗೆಟ್ ಮಾಡ್ತಾರೆ ಅಂತ, ಅದನ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಮೋಹನ್ ಸರ್ನ ಮಾತನಾಡಿಸ್ಬಿಡ್ತೀನಿ. ಮೋಹನ್ ಸರ್, ಈಗ ಆರಂಭದ ವಿಚಾರಕ್ಕೆ ಬಂದ್ಬಿಡ್ತೀನಿ. ನಾಳೆ ಮಾಕ್ ಡ್ರಿಲ್ಗೆ ಕರೆ ಕೊಟ್ಟಿರುವಂತಹ ಸನ್ನಿವೇಶವನ್ನು ನೋಡಿದ್ರೆ ಭಾರತ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ತೀರ್ಮಾನ ಮಾಡಿದೆ ಅಂತ ತಮಗನ್ನಿಸ್ತಾ ಇದೆಯಾ, ಅಥವಾ ಈ ಮಾಕ್ ಡ್ರಿಲ್ ಅಂತಕ್ಕಂಥದ್ದು ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವ ಮತ್ತೊಂದು ವಿಧಾನನ ಅಂತ ನನ್ನ ಪ್ರಶ್ನೆ. ನಮಸ್ಕಾರ ಅರವಿಂದ್. Yes, sir. ಮಾಕ್ ಡ್ರಿಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ವಿಷಯಾಂತರ ಮಾಡ್ತಾ ಇಲ್ಲ, ಆದರೆ ಡಿಫೆನ್ಸ್ಗೆ ಏನು ಮಾಕ್ ಮಾಡ್ತಾ ಇದ್ದಾರಲ್ಲ, ಒಬ್ಬ ಯಾವ ಉತ್ತರ ಪ್ರದೇಶದ ಒಬ್ಬ ಹಿರಿಯ ಪಕ್ಷದ ಅಧ್ಯಕ್ಷ ರಫೇಲ್ ಅನ್ನೋ ಒಂದು ಗೊಂಬೆಯನ್ನ ಮಾಡಿ ಅದ್ರ ಮುಂದೆ ಮೆಣಸಿನಕಾಯಿ ಲಿಂಬೆಹಣ್ಣನ್ನು ಹಚ್ಚಿದಾನಲ್ಲ, ಇದು ಎಷ್ಟು ಮಟ್ಟಿಗೆ ನೀಚತನದ ಪರಮಾವಧಿ. ಅಲ್ಲಿ ಒಬ್ಬ ಪ್ರಖರ ಹಿಂದುತ್ವವಾದಿ ಪಾರ್ಟಿಯ ಮಹಾರಾಷ್ಟ್ರದ ಒಬ್ಬ ವಕ್ತಾರ ತೇರ್ವಿ ಹೋಗ್ವಿ ಅಭಿ 14वीं ಕಬ್ ಹೋಗಾ ಅಂತಾನೆ. You are demoralizing the armed forces, and the armed forces is not going to be demoralized by your foolish acts. ಅವ್ರಿಗೆ ಬೇಕಾಗಿದೆ ನಾವು ತರಾತುರಿಯಲ್ಲಿ ಯುದ್ಧ ಮಾಡಬೇಕು, ಅದರಲ್ಲಿ ನಾವು ಫೇಲ್ ಆಗಬೇಕು, ಅದರೊಂದಿಗೆ ಈಗೇನು ಪ್ರಧಾನಮಂತ್ರಿಗಳ ಇಮೇಜ್ ಇದೆ ಹಾಳು ಮಾಡಿ ಇವೆಲ್ಲವೂ ಗೊತ್ತಾಗ್ತದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರಲ್ಲ, ಅದರಲ್ಲಿನ ಅಡ್ಡಗೇರಿ ಬಲ್ಲೆ ನಾನಂತ, ಅದು ಅವೆಲ್ಲ ಏನೂ ಆಗೋದಿಲ್ಲ. ಈಗ ನಿಮ್ಮ ವಿಷಯಕ್ಕೆ ಬರ್ತೇನೆ. ವಾಟ್ ಈಸ್ ಟುಡೇಸ್ ಟಾಪಿಕ್? ನಾವು ಏರ್ಫೋರ್ಸ್ನಲ್ಲಿ ಆಗಲಿ ಆರ್ಮಿನಲ್ಲ ನೇವಿನಲ್ಲಿ, ನನ್ನ ವಾಯ್ಸ್ ಎಕೋ ಆಗ್ತಾಯಿದೆ ಮೇಡಮ್, ಸ್ವಲ್ಪ ಸರಿ ಮಾಡಿಸ್ತೀರಾ? ಓಕೆ, ಅದನ್ನ ಮಾಡಿಸ್ತೀವಿ ಸರ್, ನೀವು ಮುಂದುವರಿಸಿ. ಅದರಲ್ಲಿ ನಾವು PID ಎಕ್ಸಸೈಸ್ ಅಂತ ಮಾಡ್ತೇವೆ ನಾವು, ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತ. ಆವಾಗ ಮಧ್ಯರಾತ್ರಿ 1, 2, 3 ಗಂಟೆಗೆ ಸೈರನ್ಸ್ಗಳಾಗ್ತದೆ. ನಾವೆಲ್ಲ ಬಿಲೆಟ್ಸ್ನಿಂದ ಇಲ್ಲ ನಮ್ಮ ಕ್ವಾರ್ಟರ್ಸ್ನಿಂದ ಬಂದು ಒಂದು ಜಾಗಕ್ಕೆ ಸಮಾವೇಶಗೊಳ್ತೇವೆ. ಸಮಾವೇಶಗೊಳಿಸಿದ ಮೇಲೆ ಅದೊಂದು ಎಕ್ಸಸೈಸ್ ನಡ್ತದೆ. ಅದು ನಿರಂತರ ಪ್ರಕ್ರಿಯೆ. ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಕೆಲವೊಮ್ಮೆ ಕಂಬೈನ್ಡ್ ಆಗಿ ಜಾಯಿಂಟ್ ಆಗಿ ಮಾಡ್ತವೆ, ಕೆಲವೊಮ್ಮೆ ಅವ್ರವ್ರ ಫೋರ್ಸ್ಗಳು ಅವ್ರವ್ರ ಫೋರ್ಸ್ಗೆ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಉತ್ತರ ಹಿಂದೂಸ್ತಾನದಲ್ಲಿ ಈ ಏನು PID ಎಕ್ಸಸೈಸ್ ಇದೆಯಲ್ಲ, ಕಳೆದ ಇದೇನು ಅಟ್ಯಾಕ್ ಆಯ್ತು ಪಹಲ್ಗಾಮ್ ಅಟ್ಯಾಕ್ ನಂತರ ಇದು ನಿರಂತರ ನಡೀತಾ ಇದ್ದಾರೆ. ಸ್ಪೆಷಲಿ ಪಂಜಾಬ್ನಲ್ಲಿ, ಗುಜರಾತ್ನಲ್ಲಿ, ಆನಂತರ ಉತ್ತರ ಪ್ರದೇಶನಲ್ಲಿ, ಹರಿಯಾಣದಲ್ಲಿ, ಈ ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತು ಜಾರ್ಖಂಡ್ನಲ್ಲಿ. ಆದರೆ ನಾವು ಎಷ್ಟರ ಮಟ್ಟಿಗೆ ಸನ್ನಿಧರಾಗಿ ನಮ್ಮ DC ಅಂಡರ್ನಲ್ಲಿ ಒಂದು ಸಿವಿಲ್ ಡಿಫೆನ್ಸ್ ಅಂತ ಒಂದು ಆರ್ಗನೈಸೇಷನ್ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಬೆಳಗಾವಿನಲ್ಲಿ ಮಿಲಿಟರಿ ಬೇಸ್ ಇರೋದ್ರಿಂದ ಅಲ್ಲಿ 167ರಿಂದ 168 ಹಿಂಗೆ ಸಿವಿಲ್ ಡಿಫೆನ್ಸ್ ಏರಿಯಾಸ್ ಇದ್ದಾವೆ. ಹುಬ್ಬಳ್ಳಿಯಲ್ಲಿ 68 ಇದ್ದಾವೆ. ಬೆಂಗಳೂರಿನಲ್ಲಿ ಸರಿಸುಮಾರು 180, 190 ಇದೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇವತ್ತು 10:45 ಮೀಟಿಂಗ್ ನಂತರ ಸಿಲೆಕ್ಟ್ ಮಾಡಲಾಗ್ತದೆ. ಅದರಿಂದ NSS, NCC, ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್ ಮತ್ತು ನಮ್ಮ ಏನು ರಿಸರ್ವ್ ಫೋರ್ಸ್ ಇದೆ, ಫೈರ್ ಬ್ರಿಗೇಡ್ ಇದೆ, ಹಾಸ್ಪಿಟಲ್ ಕರ್ಮಚಾರಿಗಳಿದ್ದಾವೆ, ನರ್ಸಸ್ ಇದ್ದಾವೆ, ಅವ್ರದ್ದು ಕೋಆರ್ಡಿನೇಟೆಡ್ ಎಫರ್ಟ್ಸ್. ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಬಂಬಾರ್ಡಿಂಗ್ ಆಯಿತು, ಅಲ್ಲಿ ಬೆಂಕಿ ಹತ್ತದೆ, ಅದ್ರ ಬಗ್ಗೆ ಫೈರ್ ಬ್ರಿಗೇಡ್ದು ಮತ್ತು ನಮ್ಮ ಮಿಲಿಟ್ರಿ ಪರ್ಸನ್ಸ್ದು ಮತ್ತು ಸಿವಿಲಿಯನ್ಸ್ದು ಕೋಆರ್ಡಿನೇಟೆಡ್ ಎಫರ್ಟ್ ಹೆಂಗೆ ಆಗಬೇಕು, ಆ ಬೆಂಕಿ ಹೆಂಗೆ ಆರಿಸ್ಬೇಕು, ಅಲ್ಲಿಂದ ಇವ್ಯಾಕ್ಯುವೇಷನ್ ಹೆಂಗೆ ಮಾಡಬೇಕು. ಒಳ್ಳೆ ನಮ್ಮ ಎಸ್ಟಾಬ್ಲಿಷ್ಮೆಂಟ್ಗಳು, ಈಗ ವಿಂಗ್ ಕಮಾಂಡರ್ ಸರ್ ಹೇಳ್ದಂಗೆ HL ಇದೆ, ಅದಕ್ಕೆ ಕ್ಯಾಮೋಫ್ಲೇಜ್ ಹೆಂಗೆ ಮಾಡಬೇಕು. ಕ್ಯಾಮೋಫ್ಲೇಜ್ ಅಂತಲೇ ಮರಿಮಾಚುವ ಅಂತ ಶಬ್ದ ವಾಪರಿಸ್ತಿಲ್ಲ ಕನ್ನಡದಲ್ಲಿ. ಕ್ಯಾಮೋಫ್ಲೇಜ್ ಅಂದರೆ ಅದೇ. ಆ ಕ್ಯಾಮೋಫ್ಲೇಜ್ನಲ್ಲಿ ಜಂಗಲ್ ಟೈಪ್ ಮಾಡಿ ಅದನ್ನು ಮುಚ್ಚಬೇಕು. ನಾವು 71 ವಾರ್ನಲ್ಲಿ ನಾ ಸಣ್ಣವನಿದ್ದಾಗ ನಮ್ಮ ಮನೆಗೆಲ್ಲ ಕಾರ್ಬನ್ಗಳನ್ನ ಹಚ್ತಿದ್ವಿ ನಾವು. ತುಂಬಾ ವಿಚಾರಗಳು ನಿಮ್ಮಿಂದ ತಿಳ್ಕೊಳ್ಳೋದಕ್ಕಿದೆ. ಯಾಕೆಂದ್ರೆ ಮಾಕ್ ಡ್ರಿಲ್ ಅಂತ ನಾನು ಆರಂಭದಲ್ಲೇ ಹೇಳಿದಾಗ ನಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಹೇಗಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಹತ್ರನೂ ನಾನು ಮಾಹಿತಿಯನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು.